ಎಲ್ರಿಗೂ ನಮಸ್ಕಾರ. ನಾವತ್ತು ಹೋಗ್ತಿತ್ತು ಒಂದು ಹಿಡನ್ ಜೆಮ್ಗೆ. ಇದಿರೋದು ನಟೂರಿಂದ ಸ್ವಲ್ಪ ದೂರ. ಅದು ಯಾವ ಪ್ಲೇಸ್ ಅಂತ ನಾನು ವೀಡಿಯೋ ಕೊನೆಯಲ್ಲಿ ಹೇಳ್ತೆ. ಆ ಪ್ಲೇಸ್ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ ಅಲ್ಲಿ ಹೋಗೋ ಜರ್ನಿ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಆದರೆ ಒಂದು ವಿಷಯ, ನೀವು ಹೋಗೋಕ್ಕಿಂತ ಮುಂಚೆ ಆ ಪ್ಲೇಸ್ ಓಪನ್ ಇದೆಯೋ ಇಲ್ಲೋ ಅಂತ ಸರಿಯಾಗಿ ನೋಡಿಕೊಂಡು ಕೇಳ್ಕೊಂಡು ಹೋಗಿ. ಯಾಕಂದರೆ ಒಮ್ಮೊಮ್ಮೆ ಅಲ್ಲಿ ಹೋದರೆ ಆ ಜಾಗ ಓಪನ್ ಇಲ್ಲ ಅಂದರೆ ನಿಮ್ಮನ್ನು ಅಲ್ಲಿ ಬಿಡೋದೇ ಇಲ್ಲ. ಫಾರೆಸ್ಟ್ ಆಫೀಸರ್ ಹತ್ರ ಪ್ರೂಫೆಲ್ಲ ತೋರಿಸಿ ಟ್ರೆಕ್ಕಿಂಗ್ ಶುರು ಮಾಡಿದ್ದು ನಮಗೆ ಸಿಕ್ಕಿದ್ದು ಈ ಅದ್ಭುತವಾದ ವಿಷಯಗಳು. ಮಲೆನಾಡೋರಾಗಿ ಕಾಡಲ್ಲಿ ನಡೆದಾಡೋದು ನಮಗೇನು ಅಷ್ಟೊಂದು ಕಷ್ಟನೂ ಅನಿಸಲಿಲ್ಲ, ಸ್ಪೆಷಲು ಅನಿಸಲಿಲ್ಲ. ಆದರೆ ವರ್ಕ್ ಮಧ್ಯೆ ರಜಾ ತೊಗೊಂಡು ಬಂದಿರೋ ನಮ್ಮ ಅಕ್ಕ ಬಾವ ಮಾತ್ರ ಈ ಎಲ್ಲ ವಿಷಯಗಳನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡೋದು. ಈ ಟ್ರೆಕ್ಕಿಂಗ್ನ ಒಂದು ಬೆಸ್ಟ್ ಪಾರ್ಟ್ ಅಂದರೆ ಅಲ್ಲಿರೋ ಒಂದು ಬಂಡೆನ ಅಲ್ಲಿ ಕಟ್ಟಿರೋ ಹಗ್ಗ ಹಿಡ್ಕೊಂಡು ಹತ್ಕೊಂಡು ಹೋಗಬೇಕು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಅದು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ನೀವು ಬರೋವಾಗಲೇ ನಿಮ್ಮೆಲ್ಲ ಪ್ರೂಫ್ನ ಹಿಡ್ಕೊಂಡು ನಿಮ್ಮ ಜೊತೆ ಒಬ್ಬ ಲೋಕಲ್ ಗೈಡ್ನ ಕರ್ಕೊಂಡು ಬರಬೇಕಾಗುತ್ತೆ. ನಾವು ಲೋಕಲ್ಸ್ ಆಗಿರೋದ್ರಿಂದ ನಮಗೆ ಇದ್ರ ಬಗ್ಗೆ ಸಮಸ್ಯೆಗಳು ಬರೋದಿಲ್ಲ. ಆದರೆ ನೀವು ಹೊರಗಡೆಯಿಂದ ಬರೋದಾದರೆ ಇದೆಲ್ಲದೂ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟೆಲ್ಲ ದಾರಿನ ಮುಗಿಸ್ಕೊಂಡು ನಾವು ಬಂದಿದ್ದು ದ ಬ್ಯೂಟಿಫುಲ್ ಹಿಡ್ಲಮನೆ ಫಾಲ್ಸ್ಗೆ. ಫಾಲ್ಸ್ ಎದುರುಗಡೆ ಇತ್ತು, ಇದೇನಪ್ಪ ನೀರೇ ಇಲ್ಲ ಅಂತ ಬೇಜಾರಾಗಿದ್ದು ಇದೆ. ಆದರೆ ಅಡಿ ಹೋಗಿ ನಿಂತಾಗಲೇ ಗೊತ್ತಾಗಿದ್ದು ನಮ್ಮ ರೇಂಜ್ಗೆ ಇಷ್ಟು ನೀರು ಹೆಚ್ಚಾಯಿತು ಅಂತ. ಶಿವಮೊಗ್ಗದಲ್ಲಿರೋ ಒನ್ ಆಫ್ ದಿ ಬೆಸ್ಟ್ ಫಾಲ್ಸ್ಗಳಲ್ಲಿ ಹಿಡ್ಲಮನೆ ಫಾಲ್ಸ್ ಕೂಡ ಒಂದು. ಅದು ನಮ್ಮೂರಲ್ಲಿದೆ ಅಂತ ಹೇಳೋಕ್ಕೆ ನನಗೂ ತುಂಬ ಖುಷಿ ಆಗ್ತಾಯಿದೆ. ಆ ಫಾಲ್ಸ್ ಬ್ಯೂಟಿನ ಎಂಜಾಯ್ ಮಾಡ್ತಿದ್ದು ನನಗೆ ನೆನಪಾಗಿದ್ದು ಈ ಮಾತುಗಳು. ಮಲೆನಾಡಮ್ಮನ ಮಡಿಲಲ್ಲಿ ಕಾರ್ ಮುಗಿಲ ಒಡಲಲ್ಲಿ ಮನೆ ಮಾಡಿರುವೆ ಸಿಡಿಲಲ್ಲಿ ಮಿಂಚಿನ ಕಡಲಲ್ಲಿ ಬನಗಳ ಬೀಡು ಚೆಲುವಿನ ನಾಡು ಮೋಹನ ಭೀಷಣ ನನ್ನ ಮಲೆನಾಡು. ಈ ಮಾತುಗಳು ನಂದಲ್ಲ, ಕುವೆಂಪು ಅವ್ರದ್ದು. ಕೊನೆಯದಾಗಿ ನಿಮ್ಗೆ ಹೇಳೋದಾದರೆ ಇರೋದ್ರೊಳಗೆ ಒಮ್ಮೆ ಆದರೂ ನೋಡಿ ಹಿಡ್ಲಮನೆ ಗುಂಡಿ ಅಂತ. ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಆಮೇಲೆ ನಮ್ಮ ದಾರಿನ ನೋಡಿಕೊಂಡು ವಾಪಸ್ ಬರಬೇಕಾದ್ರೆ ದಾರಿ ಹೋಗಿದ್ದೆ ಗೊತ್ತಾಗಲಿಲ್ಲ. ನಿಮ್ಗೆ ಹೇಳೋದಿಷ್ಟೇ, ಫಾಲ್ಸ್ ನೋಡಬೇಕು ಅನ್ನೋ ಆಸೆ ನಿಮ್ಗಾದರೆ ಹಿಡ್ಲಮನೆ ಫಾಲ್ಸನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಗುನ ಹಂಚಿ ನಗಾಡ್ತಾ